ನಮಸ್ಕಾರ ಕರ್ನಾಡು. ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಮಂತ್ರಾಲಯಕ್ಕೆ ಹೋಗಿ ಶ್ರೀ ರಾಯರ ದರ್ಶನ ಪಡೆದರೆ ಮತ್ತೆ ನೀವು ಹೋಗಿ ನೋಡಲೇಬೇಕಾದಂಥದ್ದು ಎರಡನೇ ಮಂತ್ರಾಲಯ ಅಂದರೆ ಅದುವೇ ಬಿಚ್ಚಲೆಯನ್ನು ಯಾಕೆ ಎರಡನೇ ಮಂತ್ರಾಲಯ ಅಂತ ಕರೀತಾರೆ ಅಂದರೆ, ಬಿಚ್ಚಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ಅಲ್ಲೇ ಜಪ ತಪಗಳನ್ನು ಮಾಡಿ ಅಲ್ಲೇ ನೆಲೆಸಿರ್ತಾರೆ. ಹಂಗಾಗಿ ಅದನ್ನು ನಾವು ಎರಡನೇ ಮಂತ್ರಾಲಯ ಅಂತ ನಾವು ಕರಿಬೇಕಾಗ್ತದೆ. ಹಾಗಾದರೆ ಬನ್ನಿ, ಈ ವಿಡಿಯೋದಲ್ಲಿ ನಿಮಗೆ ಆ ಬಿಚ್ಚಲೆ ಮತ್ತು ಅವರು ವಾಸ ಮಾಡಿದ್ದಂಥ ಅಪ್ಪಣ್ಣಾಚಾರ್ಯರ ಮನೆಯನ್ನು ನಿಮಗೆ ವಿವರವಾಗಿ ತೋರಿಸ್ಕೊಡ್ತೇನೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ಶ್ರೀ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ವಾಸವಿರ್ತಾರೆ. ಆ ಮನೆಯನ್ನು ಈಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಖುದ್ದು ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಮೂರ್ತಿಯ ಪ್ರಭಾವವನ್ನು ಇಲ್ಲಿ ಅರ್ಚಕರುಗಳ ಬಾಯಿಂದನೇ ಕೇಳೋಣ ಬನ್ನಿ. ಯಾವುದೇ ರೀತಿ ತೊಂದರೆ ಕೊಡಬಾರ್ದನ್ನ ಸಲುವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರು. ಆ ಪ್ರಾರ್ಥನೆ ಕೇಳಿಸ್ಕೊಂಡು ಸ್ವಲ್ಪ ಹುದ್ದದಲ್ಲೇ ಕೃಷ್ಣ ಸ್ವಲ್ಪ ಆಗಿ ನಿಂತಿದೆ. ಇಲ್ಲಿ ಕೃಷ್ಣ ಕಾಣ್ತಾ ಇದ್ದಾನಲ್ಲ, ಇಲ್ಲಿ ರೌಂಡ್ ಕಾಣತ್ತ, ಕಣ್ಣು, ಮುಖ ಇದು, ಕಿರೀಟ, ನವಿಲ್ಗೆರೆ, ಚಕ್ರ, ಶಂಖ, ಕೈ, ಕಾಲು. ಇದು ಇನ್ನೂ ವಿಶೇಷ ಏನಂದ್ರೆ, ಸುಬ್ರಹ್ಮಣ್ಯ ಅವತಾರ ಆಗಿರೋದ್ರಿಂದ ಮನೆಯಲ್ಲಿ ಯಾರಿಗಾದ್ರೂ ಮದುವೆ ಆಗಿಲ್ಲ, ಸಂತಾನ ಆಗಿಲ್ಲ, ಕೋರ್ಟ್ ಕೇಸ್ ಏನಾರ ತೊಂದರೆ ಇದ್ರೆ 1 ಮಂಗಳವಾರ, 5 ಮಂಗಳವಾರ, 7 ಮಂಗಳವಾರ, 11 ಮಂಗಳವಾರ ಇರುತ್ತೆ. 1 ಮಂಗಳವಾರಕ್ಕೆ ಅಭಿಷೇಕ ಬಂದು 200 ರೂಪಾಯಿ ಇರುತ್ತೆ, ಒಂದು ಕಾಯಿ ಬಂದು 20 ರೂಪಾಯಿ ಇರುತ್ತೆ. ಮನೇಲಿ ಯಾರಿಗಾದ್ರೂ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂದ್ರೆ 5 ಮಂಗಳವಾರ, 7 ಮಂಗಳವಾರ ಈ ರೀತಿ ಸಂಕಲ್ಪ ಮಾಡ್ಕೊಂಡು ಹೋಗ್ಬೇಕು. 5 ಮಂಗಳವಾರಕ್ಕೆ 2 ಷಷ್ಠಿ ಬರುತ್ತೆ, 7 ಮಂಗಳವಾರಕ್ಕೆ 3 ಷಷ್ಠಿ ಬರುತ್ತೆ. ಷಷ್ಠಿ ಪ್ರಿಯ ಆಗಿರೋದ್ರಿಂದ ನೀವು ಎಷ್ಟು ಷಷ್ಠಿ ಮಾಡ್ತಾ ಹೋಗ್ತೀರೋ ಅಷ್ಟು ಬೇಗನೆ ನಿಮಗೆ ಫಲ ಕೊಡ್ತಾನೆ. ಶ್ರೀ ಅಪ್ಪಣ್ಣಾಚಾರ್ಯವರ ಮನೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರು ವಿಶ್ರಾಂತಿ ಪಡೆಯುತ್ತಿದ್ದಂಥ ಒಂದು ಸ್ಥಳವನ್ನು ನಾನು ನಿಮಗೆ ಈಗ ತೋರಿಸ್ತಾ ಇರುವಂತಹ ಸ್ಥಳ, ಮತ್ತು ಈ ಸ್ಥಳದಲ್ಲೇ ಅವರು ಮಲಗ್ತಿದ್ದದ್ದು ಮತ್ತು ಅವರು ಮಾಡಿದಂತಹ ಒಂದು ಪವಾಡಗಳನ್ನು ಇಲ್ಲಿ ಛಾಯಾ ಫೋಟೋಗಳ ಮುಖಾಂತರ ಇಲ್ಲಿ ಮನೆಯ ಸುತ್ತ ಹಾಕಿದ್ದಾರೆ. ಅವನು ಕೂಡ ನಾನು ನಿಮಗೆ ಈಗ ತೋರಿಸ್ತೇನೆ. ಅದಕ್ಕಿಂತ ವಿಶೇಷವೇನೆಂದರೆ ಈ ಬಿಚ್ಚಲೆಯ ಬಗ್ಗೆ ನಾನು ನಿಮಗೆ ಮುಂದೆ ವಿವರಣೆಯನ್ನು ಕೊಡ್ತೇನೆ. ಯಾಕಂದರೆ ಅದೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಎರಡನೆಯ ಮಂತ್ರಾಲಯವೆಂದೇ ನಾವು ಕರಿಬೋದು. ಈ ಸ್ಥಳವೇ ಬಿಚ್ಚಲೆ. ಇದು ಬಿಚ್ಚಲೆಯ ಗೋಶಾಲೆ. ಇದನ್ನು ಶ್ರೀ ಅಪ್ಪಣ್ಣಾಚಾರ್ಯವರ 6ನೇ ತಲೆಮಾರಿನ ಜನ ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ರಿಗೆ. ಈ ಬಿಚ್ಚಲೆ ಎಂದು ಹೆಸರು ಬರಲು ಕಾರಣವೇನೆಂದರೆ, ಇದು ಭಿಕ್ಷಾಲಯ ಅಂತ ಇದನ್ನು ಕರೀತಿದ್ರು ಮುಂಚೆ. ಯಾಕಂದರೆ ಅಪ್ಪಣ್ಣಾಚಾರ್ಯರು ಈ ಸ್ಥಳದಲ್ಲಿ ಗುರುಕುಲವನ್ನು ನಡೆಸ್ತಾ ಇದ್ದರು. ಗುರುಕುಲದಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಈ ಸುತ್ತಮುತ್ತಲಿನ ಊರಿನಲ್ಲಿ ಭಿಕ್ಷೆ ಬೇಡಿ ತಂದಂಥ ಅಕ್ಕಿಯನ್ನು ಶ್ರೀ ಅಪ್ಪಣ್ಣಾಚಾರ್ಯರಿಗೆ ಕೊಡ್ತಿದ್ರು. ಅವರು ಒಂದು ಮಡಿ ಬಟ್ಟೆಗೆ ಆ ಅಕ್ಕಿಯನ್ನು ಹಾಕಿ, ಹಿಂದೆ ಒಂದು ಅರಳಿ ಮರ ಇತ್ತಂತೆ, ಆ ಅರಳಿ ಮರಕ್ಕೆ ಕಟ್ಟಿ ಶ್ರೀ ರಾಯರ ಜಪ ಮಾಡಿ ಅದಕ್ಕೆ ತೀರ್ಥವನ್ನು ಸಿಂಪಡಿಸಿದರೆ ಆ ಅಕ್ಕಿ ಅನ್ನವಾಗ್ತಿತ್ತಂತೆ. ಅದ ವಿದ್ಯಾರ್ಥಿಗಳಿಗೆ ಬಡಿಸ್ತಿದ್ರು. ಈಗ ನಿಮಗೆ ಶ್ರೀ ರಾಯರಿಗೆ ಕಡಲೆಬೇಳೆ ಪಾಯಸ ಮತ್ತು ಕಡಲೆಬೇಳೆ ಚಟ್ನಿ ಅಂದರೆ ತುಂಬ ಇಷ್ಟವಾದಂಥ ಪದಾರ್ಥವಾಗಿದ್ದು, ಅದನ್ನು ಶ್ರೀ ಅಪ್ಪಣ್ಣಾಚಾರ್ಯವರು ಈ ಒಳಕಲ್ಲಿನಲ್ಲಿ ರುಬ್ಬಿ ಅವರಿಗೆ ಪ್ರತಿನಿತ್ಯವೂ ಕೂಡ ಆ ಊಟವನ್ನು ತಯಾರು ಮಾಡಿ ಕೊಡ್ತಿದ್ರು. ಮತ್ತು ಈಗ ನಿಮಗೆ ತೋರಿಸ್ತಾ ಇರುವಂಥದ್ದು ಅಪ್ಪಣ್ಣಾಚಾರ್ಯರು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಜಪ ಮಾಡ್ತಿದ್ದಂಥ ಒಂದು ಜಪಕಟ್ಟೆ. ಇದನ್ನು ಕೂಡ ನಾವು ಇಲ್ಲಿ
ನೋಡ್ಬೋದು. ಅದಕ್ಕಿಂತ ವಿಶೇಷವೇನೆಂದರೆ ಇಲ್ಲಿ ಏಕಶಿಲಾ ಬೃಂದಾವನವನ್ನು ನಾವು ಇಲ್ಲಿ ಗಮನಿಸ್ಬೋದು. ಯಾಕಂದರೆ ಇಲ್ಲಿ ಏಕೆ ನಿರ್ಮಿಸಿದ್ರಂದರೆ ಶ್ರೀ ರಾಯರು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಅವರು ನೆಲೆಸಿದ ನಂತರ ಅವರ ಪೂಜೆಗಾಗಿ ಅಪ್ಪಣ್ಣಾಚಾರ್ಯರು ಮಂತ್ರಾಲಯಕ್ಕೆ ಹೋಗ್ತಿದ್ರು. ಆದರೆ ಅಲ್ಲಿಗೆ ಹೋಗುವುದು ತುಂಬ ಕಷ್ಟವಾದ್ದರಿಂದ ಶ್ರೀ ರಾಯರೇ ಅಪ್ಪಣ್ಣಾಚಾರ್ಯವರ ಕನಸಿನಲ್ಲಿ ಬಂದು, ನೀ ಇಲ್ಲಿ ಬರುವ ಅಗತ್ಯವಿಲ್ಲ, ನಾನೇ ನಿನ್ನ ಹತ್ರ 13 ವರ್ಷಗಳ ಕಾಲ ನೆಲೆಸಿದ್ದೇನೆ, ಅಲ್ಲೇ ನೀನು ಒಂದು ಬೃಂದಾವನವನ್ನು ನಿರ್ಮಾಣ ಮಾಡಿ ಅಲ್ಲೇ ನೀನು ಪೂಜೆಯನ್ನು ಸಲ್ಲಿಸು ಅಂತ ಹೇಳಿದಾಗ ಅಪ್ಪಣ್ಣಾಚಾರ್ಯರು ಶ್ರೀ ಬೃಂದಾವನವನ್ನು ಏಕಶಿಲಾ ಬೃಂದಾವನವನ್ನು ನಿರ್ಮಿಸಿದರು. ಈಗ ನಿಮಗೆ ತೋರಿಸ್ಲಿಕ್ಕೆ ಹೊಂಟಿರುವಂಥದ್ದು ಒಂದೇ ಶಿಲೆಯಲ್ಲಿ ಕೆತ್ತನೆ ಮಾಡುವಂಥ ಒಂದು ಬೃಂದಾವನ. ಇದು ಅತಿ ಬೃಂದಾವನಗಳಲ್ಲೇ ಒಂದು ಶ್ರೇಷ್ಠವಾದ ಬೃಂದಾವನ ಎಂದು ಹೇಳ್ಬೋದು. ಏಕೆಂದರೆ ಇದು ಒಂದೇ ಕಲ್ಲಿನಲ್ಲಿ ಮಾಡಿರುವಂಥ ಒಂದು ಬೃಂದಾವನ. ಅದಕ್ಕಾಗಿ ಇಲ್ಲಿ ಪ್ರತಿನಿತ್ಯವೂ ಅಪ್ಪಣ್ಣಾಚಾರ್ಯರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆಯನ್ನು ಸಲ್ಲಿಸ್ತಿದ್ರು ಅಂತ ಅರ್ಚಕರುಗಳ ಬಾಯಿಂದ ನಾವು ಕೇಳಿದ್ದೇವೆ. 2 ಬೃಂದಾವನಗಳು ಕೂಡ ತುಂಗಾ ನದಿಯ ತೀರದಲ್ಲೇ ಇದೆ. ಅದಕ್ಕಾಗಿಯೇ ಇದನ್ನು 2ನೇ ಮಂತ್ರಾಲಯವೆಂದು ಬಿಚ್ಚಲೆಯನ್ನು ಕರೀತಾರೆ. ಸ್ನೇಹಿತರೆ, ಈ ಥರದ ಹಲವಾರು ವಿಡಿಯೋಗಳು ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ಮತ್ತು ಹಲವಾರು ವಿಡಿಯೋಗಳನ್ನು ನೋಡಬೇಕಂದ್ರೆ ನೀವು ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.